ರಾಜಧಾನಿ ಬೆಂಗಳೂರಿನಲ್ಲಿ ಭಾರಿ ಅನಾಹುತವೊಂದು ತಪ್ಪಿದಂತಾಗಿದೆ. ಯಮಸ್ವರೂಪಿಯಾಗಿ ಕಳಚಿ ಬಿದ್ದಿದೆ ಬೃಹತ್ ತಗಡಿನ ಶೀಟ್ ಒಂದು. ರಾಜಧಾನಿ ಬೆಂಗಳೂರಿನಲ್ಲಿ ಈ ಭಾರಿ ಅನಾಹುತ ತಪ್ಪಿದಂತಾಗಿರುವಂಥದ್ದು. ಅದು ಶೇಷಾದ್ರಿಪುರಂನ ಅಂಡರ್ ಪಾಸ್ನಲ್ಲಿ ನಡೆದಿರುವಂಥ ಘಟನೆ ಇದು. ಬಹುದೊಡ್ಡ ದುರಂತವೇ ಸಂಭವಿಸಿಬಿಡಬೇಕಾಗಿತ್ತು. ಅದೃಷ್ಟವಶಾತ್ ಅಂಥದ್ದೇನೂ ಆಗಿಲ್ಲ. ಯಮರೂಪಿಯಾಗಿ ಕಳಚಿ ಬಿದ್ದಿದೆ ಬೃಹತ್ ತಗಡಿನ ಶೀಟ್ ಒಂದು. ಶೇಷಾದ್ರಿಪುರಂ ಅಂಡರ್ ಪಾಸ್ನಲ್ಲಿ ನಡೆದಿರುವಂತಹ ಘಟನೆ. ರಾಜಧಾನಿ ಬೆಂಗಳೂರಿನಲ್ಲಿ ಭಾರೀ ಅನಾಹುತ ತಪ್ಪಿದಂತಾಗಿದೆ. ರೈಲ್ವೆ ಬ್ರಿಡ್ಜ್ ಕೆಳಭಾಗಕ್ಕೆ ಅಳವಡಿಸಲಾಗಿದ್ದಂತಹ ಶೀಟ್ ಅದು. ಬ್ರಿಡ್ಜ್ ಕೆಳಗೆ ತೆರಳುತ್ತಿದ್ದ ಬಸ್ಗೆ ತಗುಲಿ ರಸ್ತೆಗೆ ಬಿದ್ದಿದೆ ಶೀಟ್. ದ್ವಿಚಕ್ರ ವಾಹನ ಅಥವಾ ಪಾದಚಾರಿಗಳು ಅಲ್ಲಿ ಓಡಾಡ್ತಾ ಇರಲಿಲ್ಲ, ಹಾಗಾಗಿ ಅನಾಹುತ ತಪ್ಪಿದಂತಾಗಿದೆ. ಇಲ್ಲ ಅಂದಿದ್ರೆ ಬಹುದೊಡ್ಡ ಅನಾಹುತವೇ ಆಗಿ ಹೋಗಿಬಿಡ್ತಾ ಇತ್ತು. ಯಮರೂಪಿಯಾಗಿ ಕಳಚಿ ಬಿದ್ದಿದೆ ಬೃಹತ್ ತಗಡಿನ ಶೀಟ್ ಒಂದು. ಆ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಶೇಷಾದ್ರಿಪುರಂ ಅಂಡರ್ ಪಾಸ್ನಲ್ಲಿ ನಡೆದಿರುವಂತಹ ಘಟನೆ. ರೈಲ್ವೆ ಬ್ರಿಡ್ಜ್ನ ಕೆಳಭಾಗಕ್ಕೆ ಅಳವಡಿಸಲಾಗಿದ್ದಂತಹ ತಗಡಿನ ಶೀಟ್ ಅದು. ಬ್ರಿಡ್ಜ್ನ ಕೆಳಗೆ ಬಸ್ಗಳು ಮೂವ್ ಆಗುವ ಸಂದರ್ಭದಲ್ಲಿ ಆ ಬಸ್ನ ಟಾಪ್ ತಗುಲಿದೆ. ಅದರ ಪರಿಣಾಮ ಕೆಳಗೆ ಬಿದ್ದಿದೆ. ಅದು ದೃಶ್ಯದಲ್ಲಿ ನೋಡ್ತಾ ಹೋಗಬಹುದು. ಎಡಭಾಗದ ವಿಂಡೋಸ್ನಲ್ಲಿ ನಾವು ಗಮನಿಸ್ತಾ ಹೋದಂತೆ ರೈಲ್ವೆ ಬ್ರಿಡ್ಜ್ ಕೆಳಭಾಗಕ್ಕೆ ಅಳವಡಿಸಲಾಗಿರುವಂತಹ ತಗಡಿನ ಶೀಟ್ ಬಸ್ನ ಟಾಪ್ ತಗುಲಿದ ಪರಿಣಾಮ ಕೆಳಗೆ ಬಿದ್ದು ಹೋಗಿದೆ. ಹಿಂಬದಿಯಿಂದ ಬಸ್ನ ಹಿಂದ್ಗಡೆನೆ ಏನಾದರೂ ವೆಹಿಕಲ್ಗಳು ಬರ್ತಾ ಇದ್ದಿದ್ರೆ ಅಥವಾ ದ್ವಿಚಕ್ರ ವಾಹನ ಸವಾರರು ಇರಬಹುದು ಅಥವಾ ಬೇರೆ ಯಾವುದೇ ವೆಹಿಕಲ್ ಬರ್ತಾ ಇದ್ದಿದ್ರೆ ಬಹುದೊಡ್ಡ ದುರಂತವೇ ಆಗಿ ಹೋಗ್ಬಿಡ್ತಾ ಇತ್ತು. ಎರಡೂ ವಿಂಡೋಸ್ನಲ್ಲಿ ನಾವು ಗಮನಿಸ್ತಾ ಹೋಗಬಹುದಾಗಿದೆ. ಆ ತಗಡಿನ ಶೀಟ್ ರೈಲ್ವೆ ಬ್ರಿಡ್ಜ್ ಕೆಳಭಾಗಕ್ಕೆ ಅಳವಡಿಸಲಾಗಿರುತ್ತೆ ಸಾಮಾನ್ಯವಾಗಿ. ಅಂದರೆ ಸುರಕ್ಷತೆಯ ಕಾರಣಕ್ಕೋಸ್ಕರ ಆ ಶೀಟ್ಗಳನ್ನು ಅಳವಡಿಕೆ ಮಾಡಲಾಗಿರುತ್ತೆ. ಆದರೆ ಆ ಶೀಟ್ ಬಸ್ನ ಟಾಪ್ ತಗುಲಿದ ಪರಿಣಾಮ ಕೆಳಗೆ ಬಿದ್ದಿರುವಂಥ ದೃಶ್ಯವನ್ನು ಗಮನಿಸಬಹುದು. ರೌಂಡ್ ಮಾರ್ಕ್ ಮಾಡಿ, ರೆಡ್ ಒಂದು ಕಲರ್ನಲ್ಲಿ ರೌಂಡ್ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಸ್ಥಳಕ್ಕೆ ದೌಡಾಯಿಸಿದಂಥ ಸಂಚಾರಿ ಪೊಲೀಸರು ಸ್ಥಳದಲ್ಲೇ ನಿಂತು ಬರುವಂಥ ವೆಹಿಕಲ್ಗಳು ಸುಗಮವಾಗಿ ಪಕ್ಕದಲ್ಲಿ, ಅಂದರೆ ಆ ತಗಡಿನ ಶೀಟ್ ಏನು ಕೆಳಗೆ ಬಿದ್ದಿದೆ ಅದರ ಪಕ್ಕದಲ್ಲಿ ಸುಗಮವಾಗಿ ಹೋಗ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಬೆಂಗಳೂರಿನ ರೈಲ್ವೆ ಅಂಡರ್ ಪಾಸ್ಗಳು ಎಷ್ಟು ಸುರಕ್ಷಿತ? ಬೆಂಗಳೂರಿನ ರೈಲ್ವೆ ಅಂಡರ್ ಪಾಸ್ಗಳು ಎಷ್ಟು ಸುರಕ್ಷಿತ? ಅಂಡರ್ ಪಾಸ್ಗಳ ನಿರ್ವಹಣೆಯನ್ನ ಸರಿಯಾಗಿ ಮಾಡದೆ ನಿರ್ಲಕ್ಷ್ಯವನ್ನ ತೋರಲಾಗಿರುವಂಥದ್ದೇ ಇವತ್ತಿನ ಉದಾಹರಣೆಗೆ ಹಿಡಿದಂಥ ಒಂದು ಕೈಗನ್ನಡಿ. ರೈಲ್ವೆ ಬ್ರಿಡ್ಜ್ ಕೆಳಭಾಗಕ್ಕೆ ಅಳವಡಿಸಲಾಗಿದ್ದ ತಗಡಿನ ಶೀಟ್ ತುಕ್ಕು ಹಿಡಿದಿದೆ. ಅಮಾಯಕರು ಬಲಿಯಾಗ್ಬಿಟ್ರೆ ಯಾರು ಹೊಣೆ? ಜೀವಗಳಿಗೆ ಬೆಲೆನೇ ಇಲ್ವಾ ಸ್ವಾಮಿ? ಜಿಬಿ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಬೇಕಾಗಿದೆ. ರೈಲ್ವೆ ಬ್ರಿಡ್ಜ್ ಕೆಳಭಾಗಕ್ಕೆ ಅಳವಡಿಸಲಾಗಿದ್ದಂಥ ತಗಡಿನ ಶೀಟ್ ಅದು. ಸಹಜವಾಗಿ ಕಾಡುವಂಥ ಪ್ರಶ್ನೆ, ಬೆಂಗಳೂರಿನ ರೈಲ್ವೆ ಅಂಡರ್ ಪಾಸ್ಗಳು ಎಷ್ಟು ಮಟ್ಟಿಗೆ ಸುರಕ್ಷಿತ ಅಂತ. ಅಂಡರ್ ಪಾಸ್ಗಳ ನಿರ್ವಹಣೆಯನ್ನ ನೆಟ್ಟಗೆ ಮಾಡದೇ ಇರೋದೇ, ಆ ನಿರ್ಲಕ್ಷ್ಯ ತೋರ್ತಾ ಇರೋದ್ರಿಂದಾಗಿ ಇವತ್ತು ಆ ಒಂದು ರೈಲ್ವೆ ಬ್ರಿಡ್ಜ್ ಕೆಳಭಾಗಕ್ಕೆ ಅಳವಡಿಸಲಾಗಿದ್ದಂಥ ತಗಡಿನ ಶೀಟ್ ಬಿದ್ದಿದೆ. ಬಸ್ನ ಟಾಪ್ ತಗುಲಿದ ಪರಿಣಾಮ ಕೆಳಗೆ ಬಿದ್ದಿದೆ. ಅದು ಹಿಂಬದಿಯಿಂದ ಯಾರಾದರೂ ಬೈಕ್ ಸವಾರರು ಅಥವಾ ದಾರಿ ಹೋಕರು ಪಾದಚಾರಿಗಳೇನಾದರೂ ನಡ್ಕೊಂಡು ಹೋಗ್ತಾ ಇದ್ದಿದ್ರೆ ಗತಿ ಏನು? ಜೀವನೇ ಹೋಗ್ಬಿಡ್ತಿತ್ತಲ್ಲ. ಅಮಾಯಕರೇನಾದರೂ ಬಲಿಯಾಗ್ಬಿಟ್ರೆ ಆಗ ಸಂತಾಪ ಸೂಚಿಸೋದು ಇವನ್ನು ಮಾಡೋದಕ್ಕಿಂತ ಮೊದಲೇ ಎಚ್ಚೆತ್ಕೊಂಡು ಬಿಟ್ರೆ ಇಂಥ ಅನಾಹುತಗಳು ಸಂಭವಿಸೋದಿಲ್ಲ. ಇಂಥ ಅನಾಹುತಗಳು ಸಂಭವಿಸೋಕ್ಕೂ ಮುನ್ನವೇ ಮೊದಲೇ ಎಚ್ಚೆತ್ಕೊಂಡ್ರೆ ಒಂದು ಕಡೆ ಅಧಿಕಾರಿಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳು ಇತ್ತ ಗಮನ ಹರಿಸ್ಬೇಕಾಗತ್ತೆ. ತುಕ್ಕು ಹಿಡಿದು ಹೋಗಿದೆ. ಅದು ಆ ಒಂದು ಶೀಟ್ ತುಕ್ಕು ಹಿಡಿದಿರೋದ್ರಿಂದಲೇ ಕೆಳಗಡೆ ಬಸ್ನ ಟಾಪ್ ತಗುಲ್ತಿದ್ದ ಹಾಗೆಯೇ ಕೆಳಗೆ ಬಿದ್ದಿದೆ. ನೋಡಿ, ಇಷ್ಟು ದಿನ ಆ ಒಂದು ಅಂಡರ್ ಪಾಸ್ನಲ್ಲಿ, ಶೇಷಾದ್ರಿಪುರಂ ರೈಲ್ವೆ ಅಂಡರ್ ಪಾಸ್ನಲ್ಲಿ ಎಷ್ಟು ಬಸ್ಗಳು ಹೋಗೋದಿಲ್ಲ. ಸಾವಿರಾರು ಲಕ್ಷಾಂತರ ಬಸ್ಗಳು ಇಷ್ಟು ವರ್ಷಗಳ ಕಾಲ ಓಡಾಡಿವೆ ಅಂಡರ್ ಪಾಸ್ ಆದ ನಂತರದಲ್ಲಿ. ಯಾವತ್ತೂ ಕೂಡ ಆಗದೆ ಇರುವಂಥ ದುರ್ಘಟನೆ ಇವತ್ತಾಗುತ್ತೆ. ಅಂದರೆ ಆ ಒಂದು ತಗಡು ಕೆಳಗಡೆ, ತಗಡಿನ ಶೀಟ್ ಕೆಳಗಡೆ ಬಿದ್ದಿದೆ ಅಂತಂದರೆ, ಬಸ್ನ ಟಾಪ್ ತಗಲಿದೆ ಅಂದರೆ ಆ ಒಂದು ಶೀಟ್ ತುಕ್ಕು ಹಿಡಿದಿತ್ತು, ಸ್ವಲ್ಪ ಕೆಳಗಡೆಗೆ ಬಾಗಿದ್ರಿಂದ ಬಸ್ನ ಟಾಪ್ ತಗಲಿದೆ ಅಂತ ಅರ್ಥ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ನಿಜಕ್ಕೂ ಇದೊಂದು ರೀತಿಯಲ್ಲಿ ಆತಂಕವನ್ನು ತರುತ್ತೆ. ಬೆಂಗಳೂರಿನ ರೈಲ್ವೆ ಅಂಡರ್ ಪಾಸ್ಗಳು ಎಷ್ಟು ಮಟ್ಟಿಗೆ ಸುರಕ್ಷಿತ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ಬಿಡುತ್ತೆ. ಏನಾಗಿದೆ ಅಲ್ಲಿ? ಬಸ್ ಪಾಸ್ ಆಗುವಂಥ ಸಂದರ್ಭದಲ್ಲಿ ಹೇಗೆ ಆಯಿತು ಅಂತ, ಆ ಒಂದು ತಗಡಿನ ಶೀಟ್ಗೆ ಹೇಗೆ ತಾಕ್ತು? ಅದು ಕೆಳಗೆ ಬಿದ್ದಂಥ ಸಂದರ್ಭದಲ್ಲಿ ಅದೃಷ್ಟವಶಾತ್ ಏನೂ ಆಗಿಲ್ಲ, ದುರಂತ ಆಗಿಲ್ಲ. ಹೇಗಾಯಿತು ಅಂತ ಅದು? ವಸಂತ್, ಏನಂತಂದ್ರೆ ಇದು ಬೆಳ್ಳಂಬೆಳಗ್ಗೆ ಏನು ಶೇಷಾದ್ರಿಪುರಂ ಮುಖ್ಯ ರಸ್ತೆ ಆನಂದರಾವ್ ಸರ್ಕಲ್ಗೆ
ಮಾರ್ಗವಾಗಿ ಹೋಗುವ ರಸ್ತೆಯಲ್ಲಿ ಇದು ಒಂದು ಭೀಕರ ಒಂದು ಅಪಾಯ ಅಂತಾನೆ ಹೇಳ್ಬೋದು. ಇದು ರೈಲ್ವೆ ಒಂದು ಅಂಡರ್ ಪಾಸ್ ನಲ್ಲಿ ಒಂದು ಶೀಟ್ ಕುಸಿದು ಬಿದ್ದು ಬಸ್ಗಳಿಗೆ ತಾಗಿ ಈಗ ನಡು ರಸ್ತೆಯಲ್ಲಿ ಸಂಚಾರ ಈಗಾಗಲೇ ಸಂಪೂರ್ಣವಾಗಿ ನಿಂತಿತ್ತು. ಸ್ಥಳದ ಒಂದು ದೃಶ್ಯಾವಳಿಯನ್ನು ಗಮನಿಸಿದ್ರೆ ಅತ್ಯಂತ ಒಂದು ಭೀಕರ ಅಂತಾನೆ ಹೇಳ್ಬೋದು. ಇದು ಸಾರ್ವಜನಿಕರ ಒಂದು ಭಯದ ವಾತಾವರಣ ಉಂಟು ಮಾಡುವಂತಹ ಸಂಗತಿ. ಕೇವಲ ಈ ಒಂದು ವಾಹನ ಒಂದು ತಡವಾಗಿ ಮುಂದುವರೆದು ಈ ಜನರು ಕೂಡ ಈಗ ಆತಂಕವೂ ಕೂಡ ಹೆಚ್ಚಾಗಿತ್ತು. ಬಸ್ ನಲ್ಲಿ ಕೂಡ ಓಡಾಡುವಂತಹ ಪ್ರಯಾಣಿಕರು ಕೂಡ ಈಗ ಆತಂಕನೇ ಅಂತದ್ದು. ಶೇಷಾದ್ರಿಪುರಂ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ತಕ್ಷಣ ಬಂದು ಇದನ್ನ ನಿಯಂತ್ರಣವನ್ನು ಮಾಡಿದ್ರೆ ಇದೊಂದು ಜನರ ಒಂದು ಸುರಕ್ಷತೆಗೆ ಮತ್ತು ತ್ವರಿತ ಒಂದು ಕ್ರಮವನ್ನು ಈಗಾಗಲೇ ಕೈಗೊಂಡಿದ್ದಾರೆ. ಸ್ಥಳದ ದೃಶ್ಯಾವಳಿಯನ್ನು ನೋಡಿದ್ರೆ ಅದು ನಿಜಕ್ಕೂ ಆತಂಕ ಹುಟ್ಟಿಸುವಂತದ್ದೇ. ಯಾಕಂತಂದ್ರೆ ದಿನನಿತ್ಯ ಸಾವಿರಾರು ಲಕ್ಷಾಂತರ ಜನ ಓಡಾಡುವಂತಹ ಒಂದು ದಟ್ಟವಾಗಿ ಒಂದು ಟ್ರಾಫಿಕ್ ಇರುವಂತಹ ಒಂದು ರಸ್ತೆಯಲ್ಲಿ ಈ ಒಂದು ಕುಸಿದು ಬಿದ್ದಂತಹ ಒಂದು ಶೀಟ್ಗಳು ಅಪಾಯದ ಒಂದು ದೊಡ್ಡ ಸಂಕೇತ ಅಂತಾನೆ ಹೇಳ್ಬೋದು. ಇನ್ನು ತುರ್ತು ಸಂದರ್ಭದಲ್ಲಿ ಈಗ ಸ್ಥಳೀಯರು ಸಿಬ್ಬಂದಿಗಳ ಸಹಾಯಕ್ಕೆ ಬಂದು ಪ್ರತಿಯೊಂದು ವಾಹನಗಳನ್ನ ಈಗ ನಿಯಂತ್ರಣವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕೇವಲ ಇದು ಶೀಟ್ ಲೋಹದ ಒಂದು ಕ್ಲಿಪ್ ನ ಗಮನಿಸಿದಾಗ ಏನು ತುಕ್ಕು ಹಿಡಿದಿರ್ತಕ್ಕಂಥದ್ದು ಕಾಣಿಸುತ್ತೆ. ಉಳಿದೆಲ್ಲ ಶೀಟ್ಗಳನ್ನು ಗಮನಿಸಿ ಅದನ್ನ ಬದಲಾವಣೆ ಮಾಡಕ್ಕೆ ಈಗ ಅಧಿಕಾರಿಗಳು ಮುಂದಾಗಬೇಕು. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಅಪಾಯ ಏನಾದ್ರು ಉಂಟಾದ್ರೆ ಒಂದು ಜನರ ಒಂದು ಸುರಕ್ಷತೆಯನ್ನು ಇವರು ಹೇಗೆ ಕಾಪಾಡ್ತಾರೆ ಅನ್ನೋದು ಪ್ರಶ್ನೆ ಬರುತ್ತೆ ವಸಂತ್. ಅಂಡರ್ ಪಾಸ್ಗಳ ನಿರ್ವಹಣೆಯನ್ನ ನೆಟ್ಟಿಗೆ ಮಾಡಿದ್ದಿದ್ರೆ ಈ ರೀತಿಯೆಲ್ಲ ಸಮಸ್ಯೆಗಳು ಆಗ್ತಾನೆ ಇರಲಿಲ್ಲ, ಅನಾಹುತಗಳು ಆಗ್ತಾನೆ ಇರಲಿಲ್ಲ. ಹೆಚ್ಚು ಕಡಿಮೆ ಆಗಿದ್ರೆ ಜೀವಗಳಿಗೆ ಬೆಲೆ ಇಲ್ವೇ? ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅಲ್ಲಿ ಹಿಂಬದಿಯಿಂದ ಬರುವಂಥ ದ್ವಿಚಕ್ರ ವಾಹನ ಸವಾರರು ಅಥವಾ ಯಾವುದೇ ವೆಹಿಕಲ್ ಆಗಲಿ ಅಥವಾ ದಾರಿ ಹೋಕರಾಗಲಿ ಜೀವನೇ ಹೋಗ್ಬಿಡ್ತಾ ಇತ್ತು. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಂಡರ್ ಪಾಸ್ಗಳ ನಿರ್ವಹಣೆಯನ್ನು ಮಾಡ್ತಾರಾ? ಇಷ್ಟು ದಿನ ಅಂತೂ ನಿರ್ಲಕ್ಷ್ಯ ತೋರಿದ್ದಾರೆ. ಅವು ತುಕ್ಕು ಹಿಡಿದಿವೆಯಾ, ಏನಾಗಿವೆ ಅಂತ ಕೂಡ ನೋಡಿಲ್ಲ. ಇನ್ನು ಮುಂದಾದರೂ ಗಮನ ಹರಿಸ್ತಾರ ಅಂತ. ವಸಂತ್, ಏನಂತಂದ್ರೆ ಇದು ನಿರ್ವಹಣೆಯಲ್ಲಿ ಈಗ ಅಧಿಕಾರಿಗಳ ಒಂದು ಲೋಪ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಎಷ್ಟೋ ವರ್ಷಗಳ ಇರುವಂತಹ ತುಕ್ಕು ಹಿಡಿದು ತೊಗಡುಗಳೆಲ್ಲ ಕಾಣಿಸಿದ್ರೆ ಅದು ಎಷ್ಟೋ ವರ್ಷಗಳ ಚೇಂಜ್ ಮಾಡಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಯಾಕಂತಂದ್ರೆ ಈ ರೀತಿ ನಿರ್ವಹಣೆ ಮಾಡದೆ ಈ ತರ ಒಂಥರ ಧೋರಣೆ ತೋರ್ದಾದ್ರೆ ಸಾಮಾನ್ಯದ ಒಂದು ಜನರ ಒಂದು ಜೀವದ ಪ್ರಶ್ನೆ ಮೇಲೆ ಇದು ಸಹಜವಾಗಿ ಒಂದು ಪ್ರಶ್ನೆ ಬರುವಂತಹ. ಯಾಕಂತಂದ್ರೆ ಲಕ್ಷಾಂತರ ಮಂದಿ ಓಡಾಡುವಂತಹ ಒಂದು ಮುಖ್ಯ ರಸ್ತೆ, ಆ ಮುಖ್ಯ ರಸ್ತೆಯಲ್ಲಿ ಈ ರೀತಿಯಾದಂತಹ ಒಂದು ಅನಾಹುತ ಸಂಭವಿಸಿದೆ, ಒಂದು ಭಯಂಕರವಾದಂತಹ ಅನಾಹುತ ಸಂಭವಿಸಿದೆ ಅಂತಂದ್ರೆ ಈಗ ಇವ್ರು ಹೆಂಗ್ ಕಾಪಾಡ್ತಾರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಇದು ಸಾರ್ವಜನಿಕರಲ್ಲಿ ಭಯವನ್ನು ಉಂಟು ಮಾಡುವಂತಹ, ಅಲ್ಲಿ ವಾಹನಗಳನ್ನು ಸಾಕಷ್ಟು ಓಡಾಡ್ತವೆ, ಅಲ್ಲೆಲ್ಲ ಬಸ್ಗಳು ದೊಡ್ಡ ದೊಡ್ಡ ವಾಹನಗಳೆಲ್ಲ ಓಡ್ತಾರೆ. ಇದು ಏನು ಶೇಷಾದ್ರಿಪುರಂ ಟ್ರಾಫಿಕ್ ಪೊಲೀಸ್ ಠಾಣೆ ವ್ಯಾಪ್ತಿ ಬರೋದ್ರಿಂದ ಅಲ್ಲಿ ದಿನನಿತ್ಯ ಲಕ್ಷಾಂತರ ಜನ ಬರುವಂತದ್ದು ಇರುತ್ತೆ. ರಸ್ತೆ ಮತ್ತೆ ಈ ರೀತಿ ಶೀಟ್ ಏನು ಕುಸಿದು ಬಿದ್ದಿದೆ ಅಂತ ಇದು ದೊಡ್ಡದ ಅಪಾಯದ ಸಂಕೇತ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇವರು ಅಧಿಕಾರಿಗಳು ಏನಾದ್ರು ನಿರ್ಲಕ್ಷ್ಯ ತೋರಿಸಿದ್ರೆ, ಏನಾದ್ರೂ ಒಂದೇನಾದ್ರೂ ಸಾವು ನೋವುಗಳು ಏನಾದ್ರೂ ಸಂಗತಿ ಆದ್ರೆ ಅದು ನೇರವಾಗಿ ಅಧಿಕಾರಿಗಳ ಹೊಣೆ, ಯಾರು ಈ ಪ್ರತಿನಿಧಿಗಳಿರ್ತಾರೋ ಅವರೇ ಇದಕ್ಕೆ ನೇರ ಹೊಣೆ ಅಂತಾನೆ ಹೇಳ್ಬೋದು. ಇದನ್ನ ಕಾಪಾಡನಿಕ್ಕುವಂತಲ್ಲಿ ಈ ರೀತಿಯಾಗಿ ದುರಸ್ತಿ ಮಾಡ್ಬೇಕನ್ನುವಂಥದ್ದು ನಮ್ಮ ಫ್ರೀಡಂ ಟಿವಿ ಆಗ್ರಹವೂ ಕೂಡ ಹೌದು ವಸಂತ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.